ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಆಸೆ ಸೀರಿಯಲ್ನಲ್ಲಿ ಏನೆಲ್ಲ ನಡೀತಿದೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಸೂರ್ಯ ಕಾರ್ ಶೆಡ್ ಹತ್ರ ಹೋದಾಗ ಅಲ್ಲಿ ಚೇತನ್, ಕಾರ್ತಿಕ್ ಮೊದಲಾದ ಫ್ರೆಂಡ್ಸ್ಗಳೆಲ್ಲ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಯಾಕ್ರೋ ಎಲ್ಲ ಇಲ್ಲೇ ಇದ್ದೀರಾ, ಇನ್ನೂ ಡ್ಯೂಟಿಗೆ ಹೋಗಿಲ್ವಾ ಅಂತ ಹೇಳಿ ಸೂರ್ಯ ಪ್ರಶ್ನೆ ಮಾಡ್ತಾನೆ. ಇನ್ನೂ ಯಾವುದೋ ಟ್ರಿಪ್ಪೇ ಬಂದಿಲ್ಲ ಕಣೋ ಅಂತ ಹೇಳಿ ಚೇತನ ಹೇಳ್ತಾ ಇರ್ತಾನೆ. ಕಾರ್ತಿ, ಇನ್ ಮುಂದೆ ಬೆಳಿಗ್ಗೆ ಹಾಗೂ ಸಂಜೆ 1 ಅವರ್ ಫ್ರೀ ಇಟ್ಕೋ, ಬೇರೆ ಯಾವುದು ನೀನು ಟ್ರಿಪ್ ತಗೋಬೇಡ ಅಂತೇಳಿ ಸೂರ್ಯ ಹೇಳ್ತಾ ಇರ್ಬೇಕು ತಾನೆ. ಯಾಕೋ ಸೂರ್ಯ, ನೀನು ಯಾವಾಗಲೂ ಟ್ರಿಪ್ಗೆ ಹೋಗದೆ ಯಾಕೆ ಸುಮ್ಮನೆ ಕೂತಿದ್ದೀರಾ, ಟ್ರಿಪ್ ಬಂದಾಗ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳೋ ನೀನು ಇವತ್ತು ಈ ಥರ ಹೇಳ್ತಾ ಇದೆಯಾ ಅಂತ ಹೇಳಿ ಸೂರ್ಯಗೆ ಪ್ರಶ್ನೆ ಮಾಡ್ತಾನೆ. ಯಾಕೋ ಫ್ರೀಯಾಗಿ ಇಟ್ಕೋ ಅಂತ ಹೇಳಿ ಕೇಳ್ತಾ ಇದ್ದಾನೆ ಅಂತ ಹೇಳಿ ಮತ್ತೆ ಕಾರ್ತಿಕ್ ಕೇಳಿದಾಗ ಸೂರ್ಯ ಹೇಳ್ತಾನೆ, ನೆಕ್ಸ್ಟ್ ವೀಕಿಂದ ಸ್ಕೂಲ್ ಮಕ್ಕಳ ಟ್ರಿಪ್ ಮಾಡಬೇಕು ಅಂತ ಇದ್ದೀನಿ. ಹೇಗಿದ್ರು ನನ್ನ ಕಾರಲ್ಲಿ 5ರಿಂದ 6 ಮಕ್ಕಳು ಹಿಡಿತಾರಲ್ವಾ, ಅವಾಗ ಯಾವ್ದಾದ್ರು ಟ್ರಿಪ್ ಬಂದ್ರೆ ನೀನು ತಗೋಬೋದಲ್ವಾ ಅಂತ ಸೂರ್ಯ ಹೇಳ್ತಾ ಇರ್ಬೇಕಾದ್ರೆ ಕಾರ್ತಿಕ್ ಹೇಳ್ತಾನೆ, ಇದೇನಿದು ದಿಢೀರ್ ಅಂತ ಈ ತರ ಡಿಸೈಡ್ ಮಾಡಿದ್ಯಲ್ಲ, ನೀನ್ ಈ ತರ ಕಮಿಟ್ಮೆಂಟ್ ಯಾವತ್ತೂ ಒಪ್ಪೋದೇ ಇಲ್ವಲ್ಲ ಅಂತೇಳಿ ಪ್ರಶ್ನೆ ಮಾಡ್ತಾನೆ ಸೂರ್ಯಗೆ. ಅದು ಅಲ್ಲದೆ ನಿಂಗೆ ಯಾವಾಗ್ಲೂ ಲಾಂಗ್ ಟ್ರಿಪ್ ಬರುತ್ತಲ್ಲ, ನೀನ್ ಹೀಗಿರ್ಬೇಕಾದ್ರೆ ಸ್ಕೂಲ್ ಮಕ್ಳಿಗೆ ಕಮಿಟ್ಮೆಂಟ್ ಮಾಡ್ಕೊಂಡ್ರೆ ನಿನಗೆ ಬೇರೆ ಟ್ರಿಪ್ಗೆ ತೊಂದರೆ ಆಗಲ್ವಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಲಾಂಗ್ ಟ್ರಿಪ್ ಬರೋದು ವಾರಕ್ಕೊಂದೋ ತಿಂಗಳಿಗೊಂದೋ ಇರುತ್ತೆ. ಅದೇ ರೀತಿಯಲ್ಲಿ ನಾನು ಈ ಟ್ರಿಪ್ನ ಸ್ಕೂಲ್ದು ವಹಿಸ್ಕೊಂಡ್ರೆ ದಿನ 5ರಿಂದ 6 ದಿನ ವಾರದಲ್ಲಿ ಬ್ಯುಸಿ ಆಗಿರ್ತೀನಿ, ಫಿಕ್ಸ್ ಇನ್ಕಮ್ ಬರುತ್ತಲ್ವಾ ಅಂತೇಳಿ ಹೇಳ್ತಾನೆ ಸೂರ್ಯ. ಸೂರ್ಯನ ಫ್ರೆಂಡ್ ಹೇಳ್ತಾನೆ, ನಾನು ಈ ಥರ ಐಡಿಯಾನ ಮೊದಲೇ ಕೊಟ್ಟಿರಲಿಲ್ವಾ, ಅವಾಗ ನೀನು ಏನು ಹೇಳ್ತಾ ಇದ್ದಿ, ನಮಗೆ ಬರ್ತಾ ಇರೋ ಟ್ರಿಪ್ಪೇ ಸಾಕು, ಜಾಸ್ತಿ ಕಮಿಟ್ಮೆಂಟ್ ಬೇಡ, ಲೈಫಲ್ಲಿ ಎಂಜಾಯ್ ಕೂಡ ಮಾಡಬೇಕು ಅಂತ ಹೇಳ್ತಾ ಇದೆಯಲ್ಲ ನೀನು ಅಂತೇಳಿ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನೋಡು ಚೇತನ, ನಾನು ಹಾಗೆ ಯೋಚನೆ ಮಾಡ್ಕೊಂಡಿದ್ದೆ, ಇನ್ನೂ ಎಷ್ಟು ದಿನ ಇದೇ ಥರ ಇರೋಕ್ಕಾಗುತ್ತೆ ಹೇಳು, ನಾವು ಕೂಡ ನಮ್ಮ ಜೀವನದಲ್ಲಿ ಸ್ವಲ್ಪ ದುಡ್ಡು ಮಾಡಿಕೊಂಡು ಸೆಟ್ಲ್ ಆಗಬೇಕಲ್ವಾ ಅಂಥೇಳಿ ಸೂರ್ಯ ಹೇಳ್ತಾನೆ. ಅದು ಅಲ್ಲದೆ ನಾನು ಮೀನಾ ಒಂದು ರೂಮ್ ಕಟ್ಟಬೇಕು ಅಂಥೇಳಿ ಎಷ್ಟು ದಿನದಿಂದ ದುಡ್ಡು ಒಟ್ಟಾಗ್ತಾ ಇದ್ದೀವಿ ಗೊತ್ತಾ, ಅದು ನಮ್ಮಿಬ್ಬರ ಕೈಯಲ್ಲೂ ಸಾಧ್ಯನೇ ಆಗ್ತಾ ಇಲ್ಲ. ಇನ್ನು ಮುಂದಾದ್ರೂ ನಾನು ಸೀರಿಯಸ್ ಆಗಿ ಅರ್ನ್ ಮಾಡಿ ನಾವಿಬ್ಬರು ಒಂದು ರೂಮ್ ಕಟ್ಟಬೇಕು ಕಣೋ ಅಂತೇಳಿ ಹೇಳ್ತಾನೆ ಸೂರ್ಯ. ಅದಕ್ಕೆ ಚೇತನ ಹೇಳ್ತಾನೆ, ನೀನು ಹೇಳ್ತಾ ಇರೋದೇನೋ ಸರಿ ಕಣೋ, ಇಷ್ಟು ದಿನ ರೂಮ್ ಇರಲಿಲ್ವಲ್ಲ, ಈಗೇನು ಸಡನ್ನಾಗಿ ರೂಮ್ ಕಟ್ಕೋಬೇಕು ಅಂಥೇಳಿ ಯೋಚನೆ ಬಂದಿದೆ ಅಂಥೇಳಿ ಸೂರ್ಯ ಪ್ರಶ್ನೆ ಮಾಡ್ತಾನೆ. ಚೇತನ ಮರು ಪ್ರಶ್ನೆ ಮಾಡಿದ್ದನ್ನು ನೋಡಿ ಸೂರ್ಯ ನಾಚ್ಕೊಂಡು ಕಾಲಲ್ಲೇ ರಂಗೋಲಿ ಹಾಕ್ತಾ ಇರ್ತಾನೆ. ಯಾಕೋ ಸೂರ್ಯ, ರೂಮ್ ಏನಕ್ಕೆ ಬೇಕಿವಾಗ ಅಂತ ಕೇಳಿದ್ದಕ್ಕೆ ಕಾಲಲ್ಲೇ ರಂಗೋಲಿ ಹಾಕ್ತಾ ನಾಚ್ತಾ ಇದೆಯಾ ಅಂತ ಹೇಳಿ ಚೇತನ ಹಾಗೂ ಮತ್ತೆ ಅವನ ಫ್ರೆಂಡ್ಸ್ ಅವನಿಗೆ ಕಾಲೆಳಿಯಕ್ಕೆ ನೋಡ್ತಾ ಇರ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನೀವೇ ಹೇಳ್ತಿದ್ರಲ್ಲಪ್ಪ ಮಗು ಭವಿಷ್ಯ ಅಂತೆಲ್ಲ ಸಂಸಾರ ಕಟ್ಕೋ ಅಂತ, ಅಂದರೆ ಇದನ್ನೆಲ್ಲ ಮಾಡ್ಕೋಬೇಕಲ್ವಾ ಅಂಥೇಳಿ ಹೇಳ್ತಾನೆ ಸೂರ್ಯ. ಅದಕ್ಕೆ ಚೇತನ ಹೇಳ್ತಾನೆ, ಅರ್ಥ ಆಯ್ತಪ್ಪ, ಅರ್ಥ ಆಯಿತು, ಇನ್ನು ಮುಂದಕ್ಕೇನು ಹೇಳೋದು ಬೇಡ, ನೀನು ದುಡ್ಡು ಕೂಡ ಹಾಕಬೇಕು, ರೂಮ್ ಕಟ್ಟಬೇಕು ಅಂದಾಗಲೇ ನನಗೆ ಅರ್ಥ ಆಯಿತು ಅಂತೇಳಿ ಹೇಳ್ತಾನೆ. ಸೂರ್ಯನ ಫ್ರೆಂಡ್ ಹೇಳ್ತಾನೆ, ಅಲ್ಲ ಮಗ, ನೀನು ದುಡ್ಡು ಕೂಡಿಸಿ ರೂಮ್ ಕಟ್ಟಬೇಕಾದ್ರೆ ತುಂಬ ದಿನ ಆಗುತ್ತೋ, ನೀನು ನಿನ್ನ ಹೆಂಡತಿ ಅವತ್ತೊಂದಿನ ರೆಸಾರ್ಟ್ಗೆ ಹೋಗಿದ್ದಲ್ಲ, ಹಾಗೆ ಹೋಗಿ ಬಂದ್ಬಿಡಿ ಅಂಥೇಳಿ ಹೇಳ್ತಾನೆ. ಇದನ್ನು ಕೇಳಿ ಸೂರ್ಯ ಹೇಳ್ತಾನೆ, ಏನೋ ನೀನು ಮೊದಲು ರೂಮ್ ಕಟ್ಟಬೇಕು, ನೀನು ಹೇಳೋ ಥರ ಮಾಡಿದ್ರೆ ಅವೆಲ್ಲ ಸರಿ ಇರಲ್ಲ, ಮನೇಲಿ ಚೆನ್ನಾಗಿರುತ್ತಾ ಹೇಳು ಅಂತೇಳಿ ಮನೇಲಿರೋರೆಲ್ಲ ನನ್ನ ಬಗ್ಗೆ ಏನು ತಿಳ್ಕೊಂಬಿಟ್ಟಾರು, ಸುಮ್ಮನೆ ಇರಪ್ಪ ಅಂತೇಳಿ ಹೇಳ್ತಾನೆ ಸೂರ್ಯ. ಅದು ಅಲ್ಲದೆ ನಾನು ಮೊದಲು ರೂಮೇ ಕಟ್ತೀನಿ, ಒಂದೊಂದು ದಿನ ಮೀನಾಗೇನೋ ಹುಷಾರಿಲ್ಲ ಅಂತೇಳಿ ಹಾಲ್ನಲ್ಲಿ ಮಲ್ಕೊಂಡಿರೋದೆಲ್ಲ ನೋಡಿಬಿಟ್ರೆ ಸಕ್ಕರೆ ಅವಳಿಗೆ ಎಷ್ಟು ಟಾರ್ಚರ್ ಕೊಡ್ತಾಳೆ ಗೊತ್ತಾ, ಮೊದಲು ನಾನು ಮೀನನ್ನು ಸೆಕ್ಯೂರ್ ಮಾಡಬೇಕು ಅಂತೇಳಿ ಹೇಳ್ತಾನೆ ಸೂರ್ಯ. ಚೇತನ ಹೇಳ್ತಾನೆ, ಕಾಲಕ್ಕೆ ತಕ್ಕಂಗೆ ಬದಲಾಗಲೇಬೇಕು, ಸರಿ ರೂಮ್ ಕಟ್ಟೋಕೆ ಏನೆಲ್ಲ ಆಗಬೇಕು, ಅದಕ್ಕೆ ಬುನಾದಿ ಈಗಲಿಂದ ಶುರು ಮಾಡು ಅಂತೇಳಿ ಹೇಳ್ತಾನೆ ಸೂರ್ಯಗೆ. ಸೂರ್ಯನ ಫ್ರೆಂಡ್ ಕಾರ್ತಿ ಹೇಳ್ತಾನೆ, ನಂಗೆ ಗೊತ್ತಿರೋ ಒಬ್ಬರು ಫೈನಾನ್ಸಿಯರ್ ಇದ್ದಾರೆ, ಬೇಕಿದ್ರೆ ಹೇಳು, ಅವ್ರ ಹತ್ರ ಹೇಳಿ ಸಾಲ ತಗೋಬೋದು ಅಂತೇಳಿ ಹೇಳ್ತಾನೆ ಸೂರ್ಯಗೆ. ಇವ್ರ ಮಾತುಗಳನ್ನೆಲ್ಲ ಕೇಳಿ ಸೂರ್ಯ ಹೇಳ್ತಾನೆ, ನೀವು ಸುಮ್ಮನೆ ಇರಪ್ಪ, ಆಮೇಲೆ ಸಾಲ ತಗೊಂಡು ಬಡ್ಡಿ ತಗೊಳ್ಳೋ ಕಟ್ಟೋ ಅಷ್ಟರಲ್ಲಿ ನನ್ನ ಕತೆ ಅಷ್ಟೇ, ಹೀಗೆಲ್ಲ ಹೇಳಿ ನಂಗೆ ಆಸೆ ಎಲ್ಲ ಹುಟ್ಟಿಸ್ಬೇಡಿ ಆಯಿತಾ ಅಂತೇಳಿ ಹೇಳ್ತಾನೆ ಸೂರ್ಯ. ಅದು ಅಲ್ಲದೆ ನಾನು ಮತ್ತು ಮೀನಮ್ಮ ಡಿಸೈಡ್ ಮಾಡಿದ್ದೀವಿ, ಸಾಲಾಗಿಲ್ಲ ತಗೊಂಡೆ ನಮ್ಮದೇ ಸ್ವಂತ ದುಡ್ಡಲ್ಲೇ ರೂಮ್ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತೇಳಿ ಹೇಳ್ತಾನೆ ಸೂರ್ಯ. ಚೇತನ ಹೇಳ್ತಾನೆ, ಅದು ಸರಿ ಕಣೋ, ಕಾರ್ ಲೋನ್ ಬೇರೆ ಇದೆಯಲ್ವಾ, ಇದೇ ರೀತಿಯಲ್ಲಿ ನಾವು ಸಾಲ ತಗೋತಾನೆ ಇರೋದು ಕೂಡ ಚೆನ್ನಾಗಿರಲ್ಲ ಅಂತೇಳಿ ಹೇಳ್ತಾನೆ. ಅಷ್ಟರಲ್ಲಿ ಸೂರ್ಯ ಇದ್ದ ಜಾಗಕ್ಕೆ ಮಂಜ ಬರ್ತಾನೆ. ಸೂರ್ಯ ಮಂಜ ನೋಡಿ ಹೇಳ್ತಾನೆ, ಏನು ಮಂಜ, ಏನು ಸಮಾಚಾರ, ಹೇಗೆ ನಡೀತಾ ಇದೆ ಕೆಲಸ ಅಂತ ಹೇಳಿ. ಬಾವ, ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ, ನೀವು ಹೇಗಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಸೂರ್ಯಗೆ. ತಗೊಳ್ಳಿ ಬಾವ ಅಂತ ಹೇಳಿ ಮಂಜ ಸ್ವೀಟ್ ಬಾಕ್ಸನ್ನು ಕೊಡ್ತಾ ಇರಬೇಕಾದ್ರೆ ಸೂರ್ಯನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಏನು ಮಂಜ, ನೀನು ಅಪ್ಪ ಆಗ್ಬಿಟ್ಟಿಯಾ ಅಂತ ಹೇಳಿ ಹೇಳ್ಕೊಂಡೆಲ್ಲ ನಗ್ತಾರೆ. ಅದನ್ನೆಲ್ಲ ಕೇಳ್ತಿದ್ದು ಸೂರ್ಯ ಹೇಳ್ತಾನೆ, ಏನಂತ ಮಾತಾಡ್ತಾ ಇದ್ದೀರೋ, ಅವ್ನಿಗೇನು ಮದುವೆನೇ ಆಗಿಲ್ಲ, ಲೂಸ್ ಥರ ಎಲ್ಲ ಆಡಬೇಡಿ ಅಂತೇಳಿ ಹೇಳ್ತಾನೆ. ಸೂರ್ಯ ಮಂಜನ ಕೇಳ್ತಾನೆ, ಏನು ಇವತ್ತೇನು ವಿಶೇಷ, ಇವತ್ತು ನೀನು ಹುಡ್ದಬ್ಬನೂ ಅಲ್ಲ, ಏನಕ್ಕೆ ಸ್ವೀಟ್ ತಂದು ಕೊಡ್ತಾ ಇದೀಯಾ ಅಂತೇಳಿ ಪ್ರಶ್ನೆ ಮಾಡ್ತಾನೆ. ಆಗ ಮಂಜ ಹೇಳ್ತಾನೆ, ಇದು ಸ್ವೀಟ್ ಅಲ್ಲ ಬಾವ, ಇದು ಖರ್ಜೂರ ಅಂತ ಹೇಳ್ದಂಗೆ, ಖರ್ಜೂರ ನಂಗೆ ಯಾಕೋ ಕೊಡ್ತಾ ಇದೀಯಾ ಅಂತೇಳಿ ಸೂರ್ಯ ಕೇಳ್ತಾನೆ.
ಅದಕ್ಕೆ ಮಂಜ ಹೇಳ್ತಾನೆ, ನಮ್ಮ ಓನರ್ ಅವ್ರು ದುಬೈಯಲ್ಲಿರ್ತಾರಲ್ಲ ಅವ್ರು ವಾಪಸ್ ಬಂದರು. ಅವರು ಬರ್ತಾ ನಮ್ಮೆಲ್ಲರಿಗೂ ಖರ್ಜೂರ ತಂದಿದ್ರು. ಹಾಗೆ ಅದನ್ನ ನಾನು ನಿಮಗೂ ಕೊಡೋಣ ಅಂತೇಳಿ ಬಂದೆ ಅಂತೇಳಿ ಹೇಳ್ತಾನೆ ಸೂರ್ಯಗೆ. ಅದು ಅಲ್ಲದೆ ಕ್ರಿಶ್ ನಮ್ಮ ಮನೆಯಲ್ಲಿದ್ದಾಗ ಅವ್ನು ಹೇಳ್ತಾ ಇದ್ದ, ನಾನು ಇಲ್ಲಿ ತನಕ ಖರ್ಜೂರನೇ ತಿಂದಿಲ್ಲ ಅಂತ ಹೇಳ್ತಾ ಇದ್ದ. ಅದಕ್ಕೆ ಇದು ಬೇರೆ ದುಬೈದೆ ಅಲ್ವಾ ಖರ್ಜೂರ, ನಿಮಗೆ ತಂದುಕೊಟ್ರೆ ನೀವು ಅವನಿಗೆ ತಲುಪಿಸ್ತೀರಾ ಅಂಥೇಳಿ ಇದನ್ನು ಕೊಡ್ತಾ ಇದ್ದೀನಿ ಬಾವ ಅಂಥೇಳಿ ಹೇಳ್ತಾನೆ ಮಂಜ. ಅದಕ್ಕೆ ಸೂರ್ಯ ಹೇಳ್ತಾನೆ, ಸರಿ ನನಗೆ ಕ್ರಿಶ್ ಎಲ್ಲಿದ್ದಾನೆ ಅಂತ ಗೊತ್ತು, ನನಗೂ ಅವನನ್ನು ನೋಡಬೇಕು ಅಂತ ಆಸೆ ಆಗ್ತಾ ಇದೆ, ಖಂಡಿತವಾಗ್ಲೂ ನಾನೇ ನನ್ನ ಕೈಯಾರೆ ಅವನಿಗೆ ಕೊಡ್ತೀನಿ ಅಂತೇಳಿ ಹೇಳ್ತಾನೆ ಮಂಜಾಗೆ. ಸೂರ್ಯ ಫ್ರೆಂಡ್ ಚೇತನ ಹೇಳ್ತಾನೆ, ಈ ಖರ್ಜೂರದ ವಿಷಯ ಎಲ್ಲ ಹಾಗೆ ಇರಲಿ, ಯಾವಾಗಲೂ ಮಂಜ ಮದುವೆ ಆಗ್ತೀಯಾ, ನಮ್ಗೆ ಯಾವಾಗಲೂ ಮದುವೆ ಊಟ ಹಾಕ್ಸ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಮಂಜ ಹೇಳ್ತಾನೆ, ಏನಣ್ಣ ನೀವು ಒಳ್ಳೆ, ನಾನೇನಾದರೂ ಬಿಸ್ನೆಸ್ ಮಾಡಬೇಕು, ಲೈಫಲ್ಲಿ ಮುಂದೆ ಬರಬೇಕು ಅಂತ ಇದ್ದರೆ ನೀವು ಮದುವೆ ಆಗಲ್ವಾ ಅಂಥೇಳಿ ಹೇಳ್ತಾ ಇದ್ದೀರಲ್ಲ ಅಂಥೇಳಿ ಹೇಳ್ತಾನೆ ಚೇತನಾಗೆ. ಇದನ್ನು ಕೇಳಿ ಚೇತನ ಹೇಳ್ತಾನೆ, ಏನಪ್ಪ ಸರಿಯಾದ ವಯಸ್ಸಲ್ಲೇ ಮದುವೆನ ಆಗಿಬಿಡ್ಬೇಕು, ಏನು ಲವ್ ಗಿವ್ ಏನಾದರೂ ಇದೆಯಾ ಹೆಂಗೆ ಅಂಥೇಳಿ ಕೇಳ್ತಾನೆ ಮಂಜಾಗೆ. ಇದನ್ನೆಲ್ಲ ಕೇಳ್ತಿದ್ದು ಸೂರ್ಯ ಹೇಳ್ತಾನೆ, ಯಾಕ್ರೋ ಏನೇನೋ ಮಾತಾಡ್ತಾ ಇದ್ದೀರಲ್ಲ, ಎಲ್ಲರೂ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತೀರಾ, ನಮ್ಮ ಮಂಜನ್ಗೆ ನಾವು ಒಂದೊಳ್ಳೆ ಹುಡುಗಿ ನೋಡಿ ನಾವೇ ಮದುವೆ ಮಾಡ್ತೀವಿ ಆಯ್ತಾ ಅಂಥೇಳಿ ಹೇಳ್ತಾನೆ. ಅದು ಅಲ್ಲದೆ ನಿಂಗೆ ಏನಾದರೂ ಲವ್ ಇದ್ದರೆ ನನಗೆ ಹೇಳ್ಬಿಡಪ್ಪ ಅಂಥೇಳಿ ಹೇಳ್ತಾನೆ ಸೂರ್ಯ ಮಂಜಾಗೆ. ಅದಕ್ಕೆ ಮಂಜ ಹೇಳ್ತಾನೆ, ಆ ಥರ ಎಲ್ಲ ಏನೂ ಇಲ್ಲ ಬಾವ, ಹಾಗೇನಾದ್ರು ಇತ್ತು ಅಂತಂದರೆ ನಾನು ಮೊದಲು ನಿಮಗೆ ಹೇಳ್ತೀನಿ ಆಯಿತಾ ಅಂತೇಳಿ ಹೇಳ್ತಾನೆ. ಮಂಜಂಗೆ ಸೂರ್ಯ ಹೇಳ್ತಾನೆ, ಸರಿ ಕಣಪ್ಪ ಏನೇ ಇರಲಿ ಬಾ ಒಂದು ಟೀ ಕುಡ್ಕೊಂಬರೋಣ ಅಂತೇಳಿ ಹೇಳ್ತಾನೆ. ಆದರೆ ಮಂಜ ಹೇಳ್ತಾನೆ, ಇಲ್ಲ ಬಾವ ಇನ್ನೊಂದು ಸತಿ ಬರ್ತೀನಿ, ನನಗೀಗ ಆಫೀಸಿಗೆ ಟೈಮ್ ಆಯಿತು ಅಂತ ಅಲ್ಲಿಂದ ಹೊರಟ್ಬಿಡ್ತಾನೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಎಂದು ಭಾವಿಸ್ತೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.